ನಿನಗ್ ಬಂದಿದ್ದನ್ನ ಅವನಿಗೆ ವರ್ಗಾವಣೆ ಮಾಡಿದ್ಯಾ ಅಂದ್ರೆ ಅವನಿಗೆ ಬಂದಿರೋದನ್ನ ಇನ್ನೊಬ್ರಿಗೆ ವರ್ಗಾವಣೆ ಮಾಡೋ ಅವಕಾಶ ಕೂಡ ಇರುತ್ತಲ್ವಾ? ಇರುತ್ತೆ. ನಿನಗ್ ಬಂದ ಆಲೋಚನೆ ನನ್ ತಲೆಗ್ ಬರ್ಲಿಲ್ವಲ್ಲ. ತಿಳುವಳಿಕೆ ಇರೋಳೆ ಬಾಲಕಿ, ತಿಳುವಳಿಕೆ ಇರೋಳೆ. ಅವನ್ ಕಾಯಿಲೆನ ಬೇಗ ವಾಸಿ ಮಾಡಿ ಅವನು ಬೇಗ ಇಲ್ಲಿ ಬರೋ ಹಾಗೆ ಮಾಡು. ಆ ಶ್ರೀಚಕ್ರ ಇರೋವರೆಗೂ ನನ್ ಮಂತ್ರ ಶಕ್ತಿಯ ಮನೆ ಒಳಗೆ ಪ್ರವೇಶ ಮಾಡಲ್ಲ ಅಂತ ಎಷ್ಟು ಸಲ ಹೇಳ್ಬೇಕು? ಅವನನ್ನ ಹೊರಗ್ ಕರ್ಸಿದ್ರೆ ಕೆಲ್ಸ ಮಾಡತ್ತೆ ಅಲ್ವಾ? ಅವ್ನು ಹೊರಗಡೆ ಬರ್ದೇ ಇರೋ ಪರಿಸ್ಥಿತಿಲಿ ಇದಾನಲ್ಲ. ಅಲ್ಲಿಗೆ ಹೋದ್ರೆ ಏನೋ ಒಂದ್ ಮಾಡಿ ಭೈರವಿನೋ ಅವನನ್ನೋ ಹೊರಗ್ ಕರ್ಸ್ಬೋದಲ್ವಾ? ಆ ನಾಗವೇಣಿ ಅಲ್ಲೇ ಇರೋದ್ರಿಂದ ನಾವು ಮಾರು ವೇಷದಲ್ಲಿ ಹೋದ್ರೂ ಕೂಡ ಅವಳು ನಮ್ಮನ್ನ ಗುರ್ತು ಹಿಡಿದು ಬಿಡ್ತಾಳೆ. ರಾತ್ರಿ ಹೊತ್ತು ಆ ನಾಗವೇಣಿ ಆ ಗುಡಿ ಕಾಯೋಕ್ ಹೋಗ್ತಾಳೆ. ಆ ಸಮಯದಲ್ಲಿ ಹೋದ್ರೆ ನಾವ್ ಅಂದ್ಕೊಂಡಿರೋದು ನಡೆಯುತ್ತೆ. ನಡೆಯುತ್ತೆ. ಓಕೆ, ಅಮ್ಮವ್ರನ್ನ ಮದ್ವೆ ಮಾಡ್ಕೊಳ್ಳೋ ಹುಡುಗ ನಮ್ ಕಣ್ಮುಂದೆನೆ ಅವ್ರೆ. ಓ ಮನಸ್ಸೇ ಮನಸ್ಸೇ ಮರುಗದಿರು. ಅರ್ಜುನ್ ಬುದ್ಧಿ ಒಳ್ಳೆ ಹುಡ್ಗನೇ ಅಲ್ವಾ? ನೆನೆದು ಕೊರಗದಿರು. ನೋಡು ಕೃಷ್ಣಯ್ಯ, ನಮ್ ಭೈರವಿ ಮತ್ತೆ ಆ ಹುಡುಗನ ಜೋಡಿ ತುಂಬಾ ಚೆನ್ನಾಗಿರುತ್ತೆ. ಬದುಕಿನ ಮುಂದಿನ ಪಯಣದಲ್ಲಿಯೇ ನಿನ್ ಮಗಳು ನಿನ್ ಮಗನ್ಗೋಸ್ಕರ ಮಾಡೋ ಪ್ರತಿ ಪ್ರಯತ್ನದಲ್ಲಿ ಆ ಹುಡುಗ ಭೈರವಿಗೆ ಜೊತೆಯಾಗಿದ್ದು ಎಷ್ಟೋ ಸಹಾಯ ಮಾಡ್ತಾ ಇದ್ದಾನೆ. ಅಳಿಸುವ ನೋವನು ಅಳಿಸುವುದು ಸಮಯ, ನಗಿಸುವ ನಾಳೆಗೆ ತೆರೆದಿಡು ನಿ ಹೃದಯ. ಭೈರವಿ, ಭೈರವಿ, ಅಮ್ಮ ಭೈರವಿ, ಭೈರವಿ ಏನಾಯ್ತಮ್ಮ? ಭೈರವಿ, ಮನಸ್ಸೇ ಮನಸ್ಸೇ ಮರುಗದಿರು. ಭೈರವಿ ನಿನ್ಗೇನು ಆಗಲ್ಲ ಭೈರವಿ. ಭೈರವಿ ಎದುಳು ಭೈರವಿ. ಎಡವಿದ ಭಯದಲ್ಲೇ ನಡೆಯದೆ ಇದ್ದರೆ ಮುಂದಿನ ದಾರಿಯೇ ಕಾಣಿಸದು ಕಾಣಿಸದು. ಭೈರವಿಗೆ ಆಗಬಾರ್ದೇನಾದ್ರೂ ಆದ್ರೆ ಭೈರವಿನ ನಿನ್ನ ಪಾದದ ಹತ್ರ ತಗೊಂಡ್ ಬರ್ತೀನಿ. ಒಂದೇ ರಾತ್ರಿಲಿ ಸೂರ್ಯ ಎದ್ದು ಬರುತ್ತಾನೆ ಜನಿಸಿ, ನೀನು ಅವನ. ನಿಮ್ಮ ಹತ್ರ ಒಂದೇ ಒಂದು ಮಾತು ಹೇಳ್ಬೇಕು ಅಂದ್ಕೋತಿದ್ದೀನಿ. ನೀವು ಬೆಳೆಸಿರೋ ರೀತಿ ತುಂಬಾ ಚೆನ್ನಾಗಿದೆ. ನಿಮ್ಗೆ ನಂಬಿಕೆ ಇದ್ರು ಇಲ್ಲದೆ ಇದ್ರು ನಿಮ್ ಮಗಳು ಈಗ್ಲೇ ಅಲ್ಲ, ಯಾವತ್ತೂ ತಪ್ಪು ಮಾಡಲ್ಲ ಅಂಕಲ್. ಚಿಗುರಿದ ಪ್ರೀತಿಯ ಚಿಗುಟರಿರು ಗುಡಿಯಲಿ. ನೀವು ತಡ ಮಾಡದೆ ಆದಷ್ಟು ಬೇಗ ಭೈರವಿಗೆ ಮದುವೆ ಮಾಡಿ. ಮದುವೆಯಿಂದ ದೂರ ಆದಷ್ಟು ಮೃತ್ಯುವಿಗೆ ಹತ್ರ ಆಗ್ತಾನೆ ಇರ್ತಾಳೆ. ಹುಷಾರು. ಪ್ರೀತಿನ ಮರೆಯೋದೆ ಸುಳ್ಳು, ನೆನಪಾಗೋ ಪ್ರೀತಿನ ಮರೆಯೋದೆ ಸುಳ್ಳು. ಅರ್ಜುನ್. ಅಂಕಲ್, ಅಂಕಲ್ ಏನಾಯ್ತು ಅಂಕಲ್? ನೀವೇನಿಲ್ಲಿ? ನಿನ್ನ ಹತ್ರ ಸ್ವಲ್ಪ ಮಾತಾಡೋಣ ಅಂತ ಬಂದೆ. ಅಯ್ಯೋ, ಕರೆದಿದ್ರೆ ನಾನೇ ಬರ್ತಿದ್ದೆ ಅಂಕಲ್. ನೀವ್ಯಾಕೆ ಬರಕ್ ಹೋದ್ರಿ? ನಿನ್ನನ್ನು ಕರೆಸಿ ಮಾತಾಡೋ ವಿಷಯ ಅಲ್ಲ ಇದು, ನಾನೇ ಬಂದು ಮಾತಾಡೋಂಥ ವಿಷಯ.
ಹೇಳಿ ಅಂಕಲ್, ಏನ್ ಮಾತಾಡ್ಬೇಕಿತ್ತು? ನಿಂದು ಯಾವ ಊರು? ಇಷ್ಟು ದಿನ ಕೇಳ್ದೆ, ಈ ಟೈಮಲ್ಲಿ ಬಂದು ಕೇಳ್ತಾ ಇದ್ದೀನಿ ಅಂತ ಅನ್ಕೋತಾ ಇದೆಯಾ? ಹಾಗೇನಿಲ್ಲ ಅಂಕಲ್, ನಮ್ದು ಬ್ಯಾಂಗ್ಳೂರ್. ನಿನಗೆ ಅಣ್ಣ, ತಮ್ಮ, ಅಕ್ಕ, ತಂಗಿ? ಬ್ರದರ್ಸ್ ಯಾರೂ ಇಲ್ಲ. ಅಕ್ಕ ನಾನು ಇಬ್ಬರೇ. ಅಕ್ಕನಿಗೆ ಮದುವೆ ಆಗಿದೆ. ನಿಮ್ಮ ತಂದೆ ಏನು ಮಾಡ್ತಾರೆ? ನಮ್ಮಪ್ಪ ಬಿಸ್ನೆಸ್ ಮಾಡ್ತಾರೆ. ನಿಮ್ಮಮ್ಮ? ಅಮ್ಮ ಮತ್ತೆ ಯಾಕೆ ಬಂದೆ? ಮನ್ಸನ್ನ ಸಾಯಿಸ್ಕೊಳ್ಳೋದು ಮಾತಲ್ಲಿ ಹೇಳ್ದಷ್ಟು ಸುಲಭ ಅಲ್ವಲ್ಲ. ಅಂಕಲ್, ನೀವು ನನ್ನ ಫ್ಯಾಮಿಲಿ ಬಗ್ಗೆ ಯಾಕೆ ಕೇಳ್ತಾ ಇದ್ದೀರೋ ತಿಳ್ಕೊಬೋದಾ? ಸಂಬಂಧನ ಬೆಳೆಸಬೇಕು ಅನ್ಕೊಂಡಿರುವಾಗ ತಿಳ್ಕೊಬೇಕಾಗಿದ್ದು ಅಗತ್ಯ ಅಲ್ವಾ? ನಿನಗಿಷ್ಟ ಆದ್ರೆ ನನ್ನ ಮಗಳು ಭೈರವಿನ ನಿನಗೆ ಕೊಟ್ಟು ಮದುವೆ ಮಾಡೋಣ ಅನ್ಕೊಂಡಿದ್ದೀನಿ. ಅಂಕಲ್, ಏನ್ ಅಂಕಲ್ ನೀವು ಹೇಳ್ತಿರೋದು? ನಿಜಾನೇ ಹೇಳ್ತಾ ಇದ್ದೀನಿ. ನನ್ನ ಮಗಳ ಬಗ್ಗೆ ನಿನ್ನ ಅಭಿಪ್ರಾಯ ಏನು ಅರ್ಜುನ್? ಅಂದ, ಚಂದ, ಓದು ಎಲ್ಲ ಇರೋ ಹುಡುಗಿ ಸರ್. ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ನಿಮ್ಮ ನಂಬಿಕೆನ ನಿಜ ಮಾಡೋರು, ನಿಮ್ಮ ಒಳ್ಳೆತನಕ್ಕೆ ನಿಜವಾದ ವಾರಸ್ದಾರಳು ಅಂತ ಮಗಳಿರೋದಕ್ಕೆ ನೀವು ಗರ್ವ ಪಡಬೇಕು ಅಂಕಲ್. ನನ್ನ ಮಗಳನ್ನ ಮದುವೆ ಮಾಡ್ಕೊಳಕ್ ನಿಂಗೆ ಇಷ್ಟನಾ? ನಾನು ಇಲ್ಲಿಗೆ ಬಂದಿದ್ದೆ ನಿಮ್ಮ ಹುಡುಗಿಗೋಸ್ಕರ. ನಾನು ಭೈರವಿನ ಪ್ರೀತಿಸ್ತಿರೋ ವಿಷಯ ನಿಮಗೆ ಹೇಳಬೇಕು ಅಂತ ಎಷ್ಟು ಟೆನ್ಷನ್ ಆಗಿದ್ದೆ. ಈಗ ನೀವೇ ಬಂದು ನಿಮ್ಮ ಹುಡುಗಿನ ಮದುವೆ ಮಾಡ್ಕೊ ಅಂತಿದ್ದೀರಾ ಅಂದರೆ ನನ್ನ ಅದೃಷ್ಟದ ಬಗ್ಗೆ ಏನು ಅನ್ಕೋಬೇಕೋ ನನಗೆ ಅರ್ಥ ಆಗ್ತಿಲ್ಲ. ಸಂತೋಷಕ್ಕೆ ನನಗೆ ಮಾತು ಕೂಡ ಬರ್ತಿಲ್ಲ ಅಂಕಲ್. ಏನು ಯೋಚನೆ ಮಾಡ್ತಾ ಇದೆಯಾ? ಅದೇ ಅಂಕಲ್, ಯಾರಿಗಾದರೂ ಮದುವೆಗಿಂತ ಮುಂಚೆ ಒಂದು ಲೈಫ್ ಇರುತ್ತೆ. ಮದುವೆ ಆದಮೇಲೆ ನಮಗೆ ಹೊಸ ಲೈಫ್ ಶುರುವಾಗತ್ತೆ. ಮದುವೆ ಅಂದರೆ ನಮ್ಮ ಜೀವನನ ಇನ್ನೊಬ್ಬರ ಜೊತೆ ಹಂಚ್ಕೊಳ್ಳೋದು ಅಂತ. ಮೊದಲು ನಿಮ್ಮ ಹುಡುಗಿ ಅಭಿಪ್ರಾಯ ತಿಳ್ಕೊಳ್ಳೋದು ಒಳ್ಳೇದು ಅಂಕಲ್. ಅಂಕಲ್, ನಾನೇನಾದ್ರು ತಪ್ಪಾಗಿ ಮಾತಾಡೋದಾ? ತುಂಬ ಕರೆಕ್ಟಾಗಿ ಮಾತಾಡಿದೆ. ಮಗಳು ಮದುವೆ ಮಾಡೋದು ನನ್ನ ಕರ್ತವ್ಯ ಅನ್ಕೊಂಡೇ ಹೊರತು ಒಬ್ಬ ಹೆತ್ತ ತಂದೆಯಾಗಿ ಮದುವೆ ಮಾಡ್ಕೊಳ್ಳೋ ಹುಡುಗಿ ಅಭಿಪ್ರಾಯನ ಮೊದಲೇ ತಿಳ್ಕೋಬೇಕು ಅನ್ನೋ ಯೋಚನೆ ಕೂಡ ನನಗೆ ಬರಲಿಲ್ಲ. ನಿನ್ನ ಮಾತು ಹೇಳಿದೆ ಅಂದರೆ ನಿನ್ನ ಸಂಸ್ಕಾರ ಏನು, ನಿನ್ನ ತಂದೆ ತಾಯಿ ಬೆಳೆಸಿರೋ ರೀತಿ ಏನು ಅಂತ ನನಗೆ ಅರ್ಥ ಆಗುತ್ತೆ. ನಾಳೆ ಬೆಳಿಗ್ಗೆನೆ ನನ್ನ ಮಗಳ ಹತ್ರ ನಾನು ಮಾತಾಡ್ತೀನಿ. ನೀನು ಕೂಡ ಬಾ. ಆಯ್ತು ಅಂಕಲ್. ಸರಿ, ಹೋಗಿ ರೆಸ್ಟ್ ತಗೋ. ಗುಡ್ ನೈಟ್ ಅಂಕಲ್. ಅನ್ನ ತಿನ್ಸದ್ನಲ್ಲ, ಇನ್ನು ಏನ್ ಗುಣಗಣ ಅರ್ಥ ಆಗ್ತಾ ಇಲ್ಲ. ಸ್ವಲ್ಪ ಅರ್ಥ ಆಗೋದಲ್ಲ ಬಡ್ಕೊಳ್ಳಿ. ಏನು ಭೈರವಿನ ನಮ್ ಮಗನ್ಗೆ ಕೊಟ್ಟು ಮದ್ವೆ ಮಾಡು ಅಂತಿದ್ದೀರಾ? ಏನು ಆ ಟೆಂಟಲ್ಲಿರೋ ಹುಡುಗನ್ ಕೊಟ್ಟು ಮದ್ವೆ ಮಾಡು ಅಂತೀರಾ?
ಕೇಳು ಅಂತಾನಾ? ಕೇಳೋದಲ್ಲ ರೀ, ಹೆಂಗ್ ಜಾಡಿಸ್ತೀನಿ ನೋಡ್ತಾ ಇರಿ. ಅಣ್ಣ ಅಣ್ಣ ಬನ್ನಿ ಎಲ್ಲರೂ. ಏನೇ ಅದು ಕಿರ್ಚಾಟ? ಇದೇನ್ ಮನೆನಾ ಮಾರ್ಕೆಟಾ? ಆಹಾ, ಬೀದಿಲ್ ಹೋಗೋರ್ಗಿರೋ ಬೆಲೆ ಸ್ವಂತ ಮನೆಯವ್ರಿಗಿಲ್ದೇ ಇರುವಾಗ ಗಂಟ್ಲ ಕಿತ್ತೋಗೊಂಡ್ ಕಿರ್ಚ್ಕೊಳ್ಳೋದು, ತಲೆ ಹೊಡ್ಕೊಳ್ಳೋದನ್ ಬಿಟ್ಟು ಇನ್ನೇನ್ ಮಾಡಕ್ಕಾಗತ್ತೆ? ಅದ್ ಯಾಕೆ ಹಾಗೆ ಹೇಳ್ತಿದ್ದೀರಾ ಚಿಕ್ಕಿ? ನಿಮ್ಮನ್ನ ಸ್ವಂತದವ್ರಲ್ಲಂತ ಯಾರು ಹೇಳಿದ್ರು? ಕೇಳ್ಬೇಕಾದವ್ರು ಕೇಳ್ದೆ ನೀನ್ ಯಾಕೆ ಕೇಳ್ತಾ ಇದೀಯಾ? ಇದು ನಿನಗ್ ಸಂಬಂಧ ಇಲ್ದೇ ಇರೋ ವಿಷಯ. ಬಾಯ್ ಮುಚ್ಚು. ಅವಳನ್ನ ಬಾಯಿ ಮುಚ್ಕೊಂತ ಹೇಳಕ್ಕೆ ನೀನ್ ಯಾರೇ? ಅವಳು ಈ ಮನೆ ಸೊಸೆ. ಅವಳು ಈ ಮನೆ ಸೊಸೆ ಮಾತ್ರ. ನಾನು ನಿನಗ್ ಮಗಳು, ನಿನ್ ಮಗನಿಗೆ ತಂಗಿ, ನಿನ್ ಮೊಮ್ಮಗಳಿಗೆ ಸೋದರತ್ತೆ. ಆದ್ರೆ ಏನೀಗ? ಏನಾಯ್ತೀಗ? ಏನಾಯ್ತು ಅಂತ ಕೇಳ್ತಾ ಇದೆಯಲ್ಲಣ್ಣ? ನೀನ್ ಏನ್ ಮಾಡ್ತಾ ಇದೀಯ ಅಂತ ನಿನಗ್ ಗೊತ್ತಿಲ್ವಾ? ನಿನಗ್ ನಿನ್ ಸ್ನೇಹಿತರು ಮಾತ್ರ ಒಳ್ಳೆಯವ್ರ ತರ ಕಾಣಿಸ್ತಾರೆ. ನಿನ್ ಜೊತೆ ಹುಟ್ಟಿರೋ ನಾನು ರಾಕ್ಷಸಿ ತರ ಕಾಣಿಸ್ತಿದ್ದೀನ? ಊರಲ್ಲಿ ಎಲ್ಲರ ಸಮಸ್ಯೆನೂ ನಿಂದೆ ಅನ್ನೋ ತರ ತೀರ್ಪು ಕೊಡ್ತೀಯ. ನಿನ್ ಸ್ವಂತ ಸೋದರಳಿಯ ನನ್ ಮಗನ್ ಮೇಲೆ ಮಮಕಾರನೇ ಇಲ್ವಾ? ಮುಖ ಮೂತಿ ಗೊತ್ತಿಲ್ದೇ ಇರೋರಿಗೆ ಆಶ್ರಯ ಕೊಡ್ತೀಯ? ಯಾಕೆ ನನ್ ಮಗನ್ನ ಅಳಿಯನ್ ಮಾಡ್ಕೊಳಕ್ಕಾಗಲ್ವಾ? ನಿನ್ ಸೋದರಳಿಯ ನನ್ ಮಗನ್ಗಿಂತ ಮನೆ ಮುಂದೆ ಟೆಂಟ್ ಹಾಕೊಂಡಿರೋ ಆ ಹುಡುಗ ನಿಂಗ್ ಜಾಸ್ತಿ ಆಗೋದ್ನಾ? ಬೇರೆಯವ್ರಿಗಿರೋ ಬೆಲೆ ನಮಗಿಲ್ವಾ? ಯಾಕತ್ತೆ ಮದ್ವೆ ವಿಷಯದಲ್ಲಿ ಮಾತಿಗೂ ಜಗಳ ತೆಗಿತಾ ಇದ್ದೀರಾ? ಅದ್ರಲ್ಲಿ ಯಾಕೆ ನಮ್ಮಪ್ಪನ ಹಾಗ್ ಬೈತಾ ಇದ್ದೀರಾ ಅತ್ತೆ? ಅವ್ರಿಗಿಷ್ಟ ಬಂದಂಗೆ ತೀರ್ಮಾನ ತಗೊಳ್ಳೋ ಹಕ್ಕು ನಮ್ಮಪ್ಪಂಗಿದೆ. ಯಾಕೆ ನಿಮ್ಮ ಅಪ್ಪನಿಗೆ ಬಿಟ್ರೆ ಈ ಮನೆಯಲ್ಲಿ ನಮ್ಗೆ ಯಾವ ಹಕ್ಕು ಅಧಿಕಾರ ಇಲ್ಲ ಅನ್ಕೊಂಡಿದೀಯಾ? ಹೌದು. ನನ್ ಮೇಲಷ್ಟೇ ಅಲ್ಲ, ಈ ಮನೆ ಮೇಲೆ ಕೂಡ ನಿಮ್ಗೆ ಯಾವುದೇ ತರದ ಅಧಿಕಾರ ಹಕ್ಕು ಇಲ್ಲ. ಅನಾವಶ್ಯಕವಾಗಿ ಜಗಳ ಮಾಡ್ಬೇಡಿ ಅತ್ತೆ. ಏನಮ್ಮ ಗಲಾಟೆನಾ? ಹಾಗಾದ್ರೆ ಇದಕ್ಕೆಲ್ಲ ನೀನೇ ಕಾರಣ ಅಲ್ವಾ? ನಾನಾ? ಹೌದು, ನೀನೇ ನೀನೇ. ನೀನು ನಿನ್ ಭಾವನ್ ಬಿಟ್ಟು ಬೇರೆಯವ್ರನ್ನ ಮದುವೆ ಮಾಡ್ಕೊಂಡ್ರೆ ನನ್ ಮಗ ಕೈಲಾಗ್ದವನು ಕೆಲ್ಸಕ್ ಬಾರ್ದವನು ಅನ್ಕೋತಾರೆ. ಅದಕ್ಕೆ ಸ್ವಂತ ಸೋದರಳಿಯನಿಗೆ ಕೊಟ್ಟು ಮದುವೆ ಮಾಡದೆ ಬೇರೆಯವ್ರಿಗೆ ಕೊಟ್ಟು ಮದುವೆ ಮಾಡಿದ್ರು ಅಂತಾರೆ. ಆಗ ಈ ಅವಮಾನದ ಭಾರ ತಡ್ಕೊಳಕ್ಕಾಗ್ದೆ ಈ ಮುಖ ಹೊತ್ಕೊಂಡು ನಾವ್ ಎಲ್ಲಿಗೆ ಹೋಗ್ಬೇಕು? ನೀನೇ ಹೇಳು. ಯಾಕೆ ಭಾವನ್ ಬಿಟ್ಟು ನಾನ್ ಬೇರೆ ಯಾರನ್ನೂ ಮದ್ವೆ ಆಗಲ್ಲ ಅಂತ ಒಂದು ಮಾತು ಹೇಳಿದ್ರೆ ಈ ಜಗಳ ಇರ್ತಾನೆ ಇರ್ಲಿಲ್ಲ ಅಲ್ವಾ? ಜಲಜಾ, ನಿನ್ನೆ ಹೇಳಿದ್ದೀನಿ, ಮತ್ತೆ ಕಿರ್ಚ್ಕೋತಾ ಇದ್ಯಾ? ಜಗಳ ಮಾಡಿದ್ರೆ ನೀನ್ ಅನ್ಕೊಂಡಿದ್ ನಡೆದು ಬಿಡುತ್ತೆ ಅನ್ಕೊಂಡಿದ್ಯಾ? ನಿನ್ನ ಮಗಳನ್ನ ನನಗ್ ಕೊಟ್ಟು ಮದುವೆ ಮಾಡು ಮಾವಯ್ಯ ಅಂತ ನಿನ್ನ ಮಗ ನನ್ನನ್ನು ಬಂದು ಯಾವತ್ತೂ ಕೇಳಿಲ್ಲ ಅಂದ್ರೆ
ನನ್ನ ಮಗಳನ್ನ ಮದುವೆ ಮಾಡ್ಕೊಳ್ಳೋ ಅರ್ಹತೆ ಯೋಗ್ಯತೆ ಅವನಿಗಿಲ್ಲ ಅಂತ ಅರ್ಥ. ನಿನ್ನ ಮಗಳನ್ನ ನನ್ನ ಸೊಸೆ ಮಾಡ್ಕೋತೀನಿ ಭಾವ ಅಂತ ನಿನ್ನ ಗಂಡ ನನ್ನ ಯಾವತ್ತೂ ಕೇಳಿಲ್ಲ ಅಂದ್ರೆ ನನ್ನ ಜೊತೆ ಸಂಬಂಧ ಬೆಳೆಸೋ ಯೋಗ್ಯತೆ ನಿಮಗಿಲ್ಲ ಅಂತ ಅರ್ಥ. ಭಾವ ನನಗಿಷ್ಟ ಅಂತ ಒಂದು ಸಲನಾದ್ರೂ ನನ್ನ ಮಗಳು ನನ್ನ ಹತ್ರ ಹೇಳಲಿಲ್ಲ ಅಂದ್ರೆ ನನ್ನ ಮಗಳಿಗೆ ನಿನ್ನ ಮಗನ ಮೇಲೆ ಯಾವ ತರದ ಅಭಿಪ್ರಾಯನೂ ಇಲ್ಲ ಅಂತ ಅರ್ಥ. ನಿನ್ ಸ್ವಂತ ತಂಗಿ ಮಗ ಇರುವಾಗ ನಿನ್ ಮಗಳಿಗೆ ಹೊರಗಡೆ ಸಂಬಂಧ ನೋಡ್ತಾ ಇದೆಯಲ್ಲ ಅಂತ ಅಮ್ಮ ಕೂಡ ನಿನ್ ಹತ್ರ ನನ್ನ ಹತ್ರ ಒಂದು ಮಾತು ಹೇಳಿಲ್ಲ ಅಂತಂದ್ರೆ ಅಮ್ಮಂಗೂ ಕೂಡ ನಿಮ್ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಲ್ಲ ಅಂತಾನೆ ಅರ್ಥ. ಎಲ್ರಿಗೂ ಅರ್ಥ ಆಗಿರೋ ವಿಷಯ ನಿನಗ್ ಮಾತ್ರ ಅರ್ಥ ಆಗಿಲ್ಲ. ಇನ್ನಾದ್ರೂ ಅರ್ಥ ಮಾಡ್ಕೋ. ಅರ್ಥ ಆಯ್ತಣ್ಣ, ಚೆನ್ನಾಗ್ ಅರ್ಥ ಆಯ್ತು. ನನ್ ಗಂಡನ್ ಕಾಲು ಕೈ ಬಿದ್ದೋದ್ಮೇಲೂ ನಿಮ್ ಮನಸ್ ಕರಗಿಲ್ಲ ಅಂತ, ನಮ್ಗೆ ಯಾವ ಥರದ್ ಬೆಲೆನೂ ಇಲ್ಲ ಅಂತ ನಂಗೆ ಚೆನ್ನಾಗ್ ಅರ್ಥ ಆಯ್ತಮ್ಮ. ನಾನ್ ಸತ್ರು ಕೂಡ ನಿಮ್ ಮನಸ್ ಕರಗಲ್ಲ ಅಂತ ತುಂಬಾ ಚೆನ್ನಾಗ್ ಅರ್ಥ ಆಯ್ತಮ್ಮ. ಬೆಲೆನೇ ಇಲ್ದೇ ಇರೋ ಮನೇಲಿ ಬದುಕೋದಕ್ಕಿಂತ ಹೊರಗಡೆ ಹೋಗೋದೇ ಒಳ್ಳೇದು. ಹೋಗ್ತೀವಿ, ಇನ್ನೊಂದು ಕ್ಷಣನೂ ಇಲ್ಲಿರಲ್ಲ, ಹೊರಟೋಗ್ತೀವಿ. ಏಯ್ ನಡೆಯೋ. ಇಲ್ಲಿ ಇನ್ನೊಂದು ಕ್ಷಣ ಕೂಡ ಇರಬಾರ್ದು. ಬಾರೋ ಹೋಗೋಣ. ನಿನ್ನೆ ಕಣೋ, ಬಾರೋ ಒಳಗೆ. ನಮಗಿಲ್ ಬೆಲೆ ಇಲ್ಲ ಅಂದ್ಮೇಲೆ ಯಾಕೋ? ನಡಿ, ಬಟ್ಟೆ ಜೋಡಿಸ್ಕೋ. ಅಮ್ಮ, ಏನಮ್ಮ ಇದು? ಅಲ್ಲಿ ಮಾವ ನನಗೋಸ್ಕರ ಕಾಯ್ತಿರ್ತಾನೇನೋ. ನಾನು ಹೋಗಿಲ್ಲ ಅಂದ್ರೆ ಮೊನ್ನೆ ಬಂದಂಗೆನೆ ನನಗೋಸ್ಕರ ಇಲ್ಲಿಗೆ ಬಂದ್ಬಿಡ್ತಾನೇನೋ. ಮಾವ ಇಲ್ಲಿಗೆ ಬರಬಾರ್ದು ಅಂದ್ರೆ ನಾನು ಅಲ್ಲಿಗೆ ಹೋಗ್ಬೇಕು. ಈ ಪರಿಸ್ಥಿತಿಲಿ ನಾನು ಹೋದ್ರೆ ನನ್ನ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ. ನಮ್ಗೆ ಈ ಮನೆಯಲ್ಲಿ ಯಾರು ಇಲ್ಲ, ಇದು ಒಂದ್ ಮನೆ. ಯಾಕಿರ್ಬೇಕಿಲ್ಲಿ? ಅತ್ತೆ, ಸೂಟ್ ಕೇಸ್ ಯಾಕೆ ತಗೊಂಡ್ ಬಂದ್ರಿ ಚಿಕ್ಕಿ? ಅಬ್ಬಾ, ಹೇಳಕ್ ಬಂದ್ಬಿಟ್ಲಮ್ಮ. ಬೆಲೆನೇ ಇಲ್ದೇ ಇರೋ ಈ ಮನೇಲಿ ನಮ್ಮನ್ ಭಿಕ್ಷಕರ ತರ ನೋಡ್ತಾರೆ. ನಾಚಿಕೆ ಇಲ್ದೆ ಇಲ್ಲೇ ಇರುವಂತ್ಯಾ? ಏನೋ ನೋಡ್ತಾ ಇದೆಯಲ್ಲ, ನಿಮ್ಮಪ್ಪ ನೆಬ್ಸು. ನಿಮ್ಮಪ್ಪ ನೆಬ್ಸು. ಯಾಕ್ರಿ ಇನ್ನೂ ಇಲ್ಲೇ ಇರ್ಬೇಕು? ಹೋಗೋಣ ಬನ್ರಿ, ನೆಬ್ಸು. ಎದ್ದೇಳ್ರಿ, ಇಲ್ಲಿ ಎಲ್ಲರೂ ಒಂದೇ. ಹಿಡ್ಕೊಳ್ಳೋ. ಅತ್ತೆ, ಅತ್ತೆ ಎಲ್ಲಿ ಹೋಗ್ತಾ ಇದ್ದೀರಾ ಅತ್ತೆ? ನಮ್ಗೆ ಇಷ್ಟ ಬಂದ್ ಕಡೆಗೆ ಹೋಗ್ತೀವಿ. ಯಾಕೆ ನಿಂತ್ಕೋ ಚಿಕ್ಕಿ, ಏನಾಗಿದ್ಯಾ ನಿಂಗೆ? ನನ್ ಮಾತ್ ಕೇಳಿ, ಎಲ್ಲಿಗೆ ಹೋಗ್ತಿದ್ದೀರಾ? ಬಾವಿಲ್ ಬೀಳ್ತೀವಿ. ಬೇಡ ಚಿಕ್ಕಿ ಅಂದ್ರೆ ಕೃಷ್ಣಯ್ಯ, ಹೋಗ್ಬೇಡ ಅಂತ ಹೇಳು, ಹೋಗ್ಬೇಡ ಅಂತ ಹೇಳು. ಅತ್ತೆ ನಿಂತ್ಕೊಳ್ಳಿ ಅತ್ತೆ. ಅತ್ತೆ ಜಲಜಾ,